ನಾವು ಎಷ್ಟೇ ದೊಡ್ಡವರಾದರೂ ಒಂದೊಂದ್ಸಲ ಯಾವುದೋ ಟೈಮಲ್ಲಿ ಓದಿದ ಕತೆ ಅವಾಗವಾಗ ನೆನಪಾಗ್ತಾ ಇರುತ್ತೆ. ಅಂತ ಒಂದು ಕತೆ ಅಮ್ಮ ಮತ್ತು 1 ರೂಪಾಯಿ. ಈ ಕತೆ ನನಗೆ ಸಿಕ್ಕಿದ್ದೆಲ್ಲಿ ಅಂದ್ರೆ ಅಪ್ಪ ಅಂದ್ರೆ ಆಕಾಶ ಅಂತೇಳಿ ಪುಸ್ತಕ ಓದ್ಬೇಕಾರೆ. ಆಕ್ಚುಲಿ ಈ ಪುಸ್ತಕ ನಾನು ಕಮ್ಮಿ ಅಂದ್ರೂ ಒಂದು 10-15 ಸಲ ಓದಿದ್ದೀನಿ. ಇದರಲ್ಲಿರೋ ಎಲ್ಲ ಕತೆಗಳು ಬಹಳ ಮನಸ್ಸಿಗೆ ಹತ್ರ ಆಗುತ್ತೆ. ಅದರಲ್ಲಿ ಒಂದು ಕತೆ ಅಮ್ಮ ಮತ್ತು 1 ರೂಪಾಯಿ. ಇದೊಂಥರ ಹೆಂಗೆ ಅಂದ್ರೆ ಈ ಕತೆ ನನ್ನ ಲೈಫ್ನೇ ಅಂತ ಅನ್ಸುತ್ತೆ. ಈ ಕಥೆಯಲ್ಲಿ ಏನಂದ್ರೆ ಒಬ್ಬ ತಾಯಿ ಮತ್ತೆ ಮಗನ ಹೆಸರು ಹರೀಶ, ತಾಯಿ ಕಾವೇರಮ್ಮ. ಈ ಕತೆ ನಡೆಯೋದು ಈ KR ಪೇಟೆಯಲ್ಲಿ. ಇದು ಆಕ್ಚುಲಿ ಈಗಿನ ಜನರೇಷನ್ಗೆ ಇದು ಕತೆ ಅನ್ಬೋದು, ಬಟ್ ಇದು ರಿಯಾಲಿಟಿ. ಈ ನಾವೇನಂತೀವಲ್ಲ ಈಗ ಮಿಡ್ಲ್ ಕ್ಲಾಸ್, ಈ ಕೆಲವ್ರು ಹೇಳ್ತಾರಲ್ಲ ನಾವು ಮಿಡ್ಲ್ ಕ್ಲಾಸ್, ನಮ್ಮ ಮನೇಲಿ ಬರೀ ಆಲ್ಟೋ ಕಾರ್ ಇತ್ತು ಅಂತೇಳಿ. ಆ ಥರ ಮಿಡ್ಲ್ ಕ್ಲಾಸ್ ಅಲ್ಲ. ಅಪ್ಪ ಗುಮಾಸ್ತನ ಕೆಲಸ ಸಿಟಿಲಿ, ಮಗ ಮತ್ತು ತಾಯಿ ಹಳ್ಳಿಲಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಡೀ ಸಂಸಾರನ ಸಿಟಿಗೆ ತಂದು ಸಾಕಷ್ಟು ತಾಕತ್ ಯಾರಿಗೂ ಇರಲಿಲ್ಲ. ಆಗಿನ ಕಾಲದಲ್ಲಿ ಅದು ಬೇರೆನೇ ಇತ್ತು. ಈ ಇದರಲ್ಲಿ ಒಂದು ಏನಂದರೆ, ಮಗನಿಗೆ ಒಂದು ಸಲ ಸ್ಕಾಲರ್ಶಿಪ್ ಬರುತ್ತೆ. ಆ ಸ್ಕಾಲರ್ಶಿಪ್ 100 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ, ತಾಲೂಕಿಗೆ ಫಸ್ಟ್ ಬಂದಿದ ಅಂತೇಳಿ. ಆ ಹೆಡ್ ಮಾಸ್ಟರ್ ಒಂದು ಫಾರಮ್ ಕೊಡ್ತಾರೆ, ನೋಡಪ್ಪ ನಿಮ್ಮ ಅಪ್ಪನ ಹತ್ರ ಸೈನ್ ಮಾಡ್ಸ್ಕೊಂಬಾ ಇದಕ್ಕೆ ಹೋಗಿ ಅಂತೇಳಿ. ಅಪ್ಪ ಇರೋದು ಸಿಟಿಲಿ KR ಪೇಟೆಯಲ್ಲಿ, ಮಗ ಇರೋದು ಹಳ್ಳಿಲಿ. ಅಲ್ಲಿಂದ ಅಲ್ಲಿಗೆ ಹೋಗೋಕೆ ಡೈಲಿ 1 ಇಲ್ಲ 2 ಬಸ್ ಇರ್ತಿತ್ತು ಆವಾಗಿನ ಕಾಲದಲ್ಲಿ. ಮನೇಲಿ ತಕ್ಷಣ ಹೋಗ್ಬೇಕು ಅಂದ್ರೆ ದುಡ್ಡು ಇರಲಿಲ್ಲ. ಅವಾಗ ಅವ್ರವ್ವ ಎಲ್ಲ ಕಡೆ ಊರಾಗೆಲ್ಲ ಅಲ್ಲಿ ಇಲ್ಲಿ ಕೇಳ್ಕೊಂಡು ನನ್ನ ಮಗ ಸಿಟಿಗೆ ಹೋಗ್ಬೇಕು, ಅರ್ಜೆಂಟ್ ಕೆಲಸ ಐತೆ ಅಂತೇಳಿ 1 ರೂಪಾಯಿ ಸಲಾಗಿ 7ರಿಂದ 8 ಮನೆ ಸುತ್ತಾಡಿ ಕೊನೆಗೆ ಎಲ್ಲೋ ಒಂದು ಕಡೆ ಕೊಟ್ಟಿರ್ತಾರೆ ವಾರ್ನ್ ಮಾಡಿ, ಅದು ನೀನು ನಾಳೆ ಎಷ್ಟೊತ್ತಿದ್ರು ವಾಪಸ್ ಕೊಡಬೇಕು ಅಂತೇಳಿ. ಅಂಥ ಸಿಚುವೇಶನಲ್ಲಿ ತೊಗೊಂಡು ಹೋಗಿ 1 ರೂಪಾಯಿ ಕಲೆಕ್ಟ್ ಮಾಡಿ ಕೊಡ್ತಾಳೆ. ಮಗ ಏನು ಮಾಡ್ಬಿಡ್ತಾನೆ, ಊಟ ಮಾಡಿ ಅರ್ಜೆಂಟಲ್ಲಿ ಬಸ್ ಮಿಸ್ ಆಗುತ್ತೆ ಅಂತೇಳಿ ಓಡೋಗಿ ಬಸ್ ಹತ್ತಿಬಿಡ್ತಾನೆ. ಆದರೆ ಅವ್ನು ಫಾರಮ್ ತೊಗೊಳೋದೇ ಮರ್ತೋಗ್ಬಿಟ್ಟಿರ್ತಾನೆ. ಆ ತಾಯಿ ಆ ಫಾರಮ್ ಹಿಡ್ಕೊಂಡು ಒಂಥರ ಬಸ್ಸಿನಿಂದ ಓಡ್ಕೊಂಡು ಹೋಗಿ ಹರೀಶ್ ಅಂತೇಳಿ ಕೂಗ್ಕೊಂತ ಹೋದಾಗ ಎಲ್ಲೋ ಕಿಟಕಿಯಿಂದ ಮಿಸ್ಟೇಕಾಗಿ ಮಗ ನೋಡಿ ಬಸ್ ಇಳಿದು ಬಂದಾಗ ಅವಾಗ ಹೇಳ್ತಾನೆ, ನೋಡು ಹರೀಶ, ನಿನಗೆ 1 ರೂಪಾಯಿ ಜಮಾ ಮಾಡಿ ಕೊಡೋಕೆ ನಾನು 7-8 ಮನೆ ಭಿಕ್ಷೆ ಬೇಡಿದ್ದೀನಿ, ಈ ಫಾರಮ್ ಬಿಟ್ಟು ಹೊಂಟಿಯಲ್ಲೋ ಅಂತೇಳಿ ತಂದು ಕೊಟ್ಟಾಗ ಅವಾಗ ಮಗನ ಕಣ್ಣ ನೀರು ಬರುತ್ತೆ. ಆದರೆ ಆ 1 ರೂಪಾಯಿ ವ್ಯಾಲ್ಯೂ ಏನು ಅಂತೇಳಿ ಹರೀಶನಿಗೆ ಇವಾಗ ಗೊತ್ತಾಗಿರುತ್ತೆ. ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ 30,000 ರೂಪಾಯಿ ಸಂಬಳ ತೊಗೊತಿದ್ರು ಅವಾಗ ಆ 1 ರೂಪಾಯಿ ಅವನಿಗೆ ಅಷ್ಟೊಂದು ನೆನಪು ಮಾಡುತ್ತೆ. ಈ ಥರದ ಕಥೆಗಳು ಎಲ್ಲರೂ ಓದಿದಾಗ ನೋಡಿದಾಗ ಒಂಥರ ನಮ್ಮ ರಿಲೇಟ್ ಆಗುತ್ತಲ್ಲಪ್ಪ ಇಂಥ ಕಥೆಗಳು ಅಂತೇಳಿ ಒಂದ್ಸಲ ನಮಗೂ ಕಣ್ಣ ನೀರು ಬರುತ್ತೆ. ಏನೋ ಇರೋದೇ 3-4 ಪೇಜು, ಅವಾಗವಾಗ ಇಂಥ ಕಥೆಗಳು ಅಲ್ಲ, ಅವಾಗವಾಗ ಇಂಥ ಅನುಭವಗಳು ನಮಗೆ ನೆನಪಿಗೆ ಬರ್ತಾ ಇದ್ರೆ ಅವಾಗ ನಮ್ಮ ಜೀವನಕ್ಕೆ ಒಂದು ಸ್ವಲ್ಪ ವ್ಯಾಲ್ಯೂ ಅನಿಸುತ್ತೆ. ಅದು ಬಿಟ್ಟು ಕಥೆಗಳು ಹೇಳ್ಕೊಂಡು ನನ್ನ ಒಂದು ಹುಡುಗಿಂದ ಓಡಾಡಿದೆ, ನಾನು ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ ಸ್ಕಲ್ಟನ್ನು ಫೇಸ್ ಹಾಕ್ಕೊಂಡು ಈ ಸುಳ್ಳು ಹೇಳೋ ಬದಲು ಅಟ್ಲೀಸ್ಟ್ ನಿಮಗೆ ಟೈಮ್ ಸಿಕ್ಕಾಗ ಇಂಥ ಒಳ್ಳೆ ಕಥೆಗಳನ್ನ ಓದಿ ಅರ್ಥ ಮಾಡ್ಕೊಳ್ಳಿ ಜೀವನ ಅಂದರೆ ಏನು ಅಂತೇಳಿ.